ಆಯ್ತು, ಒಂದ್ ನಿಮಿಷ. ರಘು ದೊಡ್ಡೇರಿ ನನ್ಗೆ ಇನ್ನೊಂದು ವಿಷಯ ಬೇಕಾಗಿದೆ, ಆಮೇಲೆ ಮಾತಾಡೋಣ. ರಘು ದೊಡ್ಡೇರಿ ಅವ್ರು ಹೇಳಿ, ಏನೋ ಹೇಳ್ತಾ ಇದ್ರು ಹೇಳಿ. ನೋಡಿ, ನನ್ನ ಮಿತ್ರರು ಮಾತಾಡ್ತಾ ಇದ್ರು. ಮೊದಲನೇದಾಗಿ ಏನು ನನ್ನ ಇದನ್ನ ತೆಗೆದುಕೊಂಡಿದ್ದೀರಿ, ಇವತ್ತೇನು 11 ಜೀವಗಳು ಇದಾಗಿದೆ. ಸೊ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ, ಮತ್ತೆ ಆ ಕುಟುಂಬಕ್ಕೆ ಆ ಧೈರ್ಯವನ್ನ ಕೊಡುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸೊ ಮೊದಲನೇದಾಗಿ ನಾನು ಇವತ್ತು ಈ ಡಿಬೇಟ್ ಅಲ್ಲಿ ಕುಳಿತಿರ್ತಕ್ಕಂಥದ್ದು ಏನೋ ಈ ಅಮಾಯಕ ಜೀವಗಳನ್ನ ಎತ್ಕೊಂಡು ಬರಲ್ಲ ನಾವು, ಬಟ್ ಆಗಿರ್ತಕ್ಕಂಥ ತಪ್ಪುಗಳನ್ನ ಅಥವಾ ಯಾರು ತಪ್ಪು ಮಾಡಿದ್ದಾರೆ ಅಂತ, ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ? ರಘು ದೊಡ್ಡೇರಿ ಅವರೇ, ತಪ್ಪು ಮಾಡಿದವರು ಯಾರು ಹೇಳ್ತೇನೆ. ಈಗ ನೋಡಿ, ನಾವು ಸರ್ಕಾರದ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಓಕೆ, ಸರ್ಕಾರದ ಮಟ್ಟದಲ್ಲಿ ಮತ್ತೆ ಏನು ಇದು ನಮ್ಮ ಕ್ರಿಕೆಟ್ ಏನು KPCC ಇದಿದೆ, ಅದನ್ನ KSCA ಇದೆ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ, KSCA ವತಿಯಿಂದ ಇದನ್ನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸರ್ಕಾರಕ್ಕೂ ಮತ್ತೆ KSCA ಸ್ಟೇಡಿಯಂ ಅಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಸರ್ಕಾರಕ್ಕೆ ಸರ್ಕಾರಕ್ಕೆ ಅದು ಬರೋದಿಲ್ಲ. ಪೊಲೀಸ್ ಇಲಾಖೆ ಒಂದ್ ನಿಮಿಷ ನಾನು ಹೇಳ್ತೇನೆ ಪ್ಲೀಸ್. ರಘು ದೊಡ್ಡೇರಿ ಅವರೇ, ನೀವೊಂದ್ ಸ್ವಲ್ಪ ಸುಮ್ಮನಿದ್ದು ಬಿಡಿ. ರಘು ದೊಡ್ಡೇರಿ ಅವರೇ, ನಿಮಗೆ ಇಷ್ಟು ಅಜ್ಞಾನ ಇದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. KSCA ಅಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಜನ ನಗುತ್ತಾರೆ. ನಿಮ್ಗಿಷ್ಟು ಅಜ್ಞಾನ ಕಾಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲರಿ KSCA ಒಳಗಡೆ ನಡೆಯೋದಕ್ಕೆ ನೀವು ಜವಾಬ್ದಾರ. ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ನಡೆಯುವಂತ ಕಾರ್ಯಕ್ರಮಕ್ಕೆ ಸರ್ಕಾರ ಹೊಣೆ ಅಲ್ಲ. ಗೇಟ್ ಒಳಗಡೆ ಹೋಗೋವರೆಗೂ ಸರ್ಕಾರದ ಹೊಣೆ ಅಲ್ಲ. ಅದರ ಹೊರಗಡೆ ಗೇಟ್ ವರೆಗೂ ನಿಮ್ ಹೊಣೆ ಅಲ್ವಾ ಸರ್? ಹೊಣೆ ಅಲ್ವಾ ಸರ್? ಹಾಗಾದ್ರೆ ಇಲ್ಲಿಯವರೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಕ್ರಿಕೆಟ್ ಇದ್ದಾಗ ತಾವು ಭದ್ರತೆ ಒದಗಿಸಿಲ್ಲ, ಪೊಲೀಸರನ್ನ ನಿಯೋಜಿಸಿಲ್ಲ. ಏನ್ ಮಾತಾಡ್ತೀರಾ ಸ್ವಾಮಿ ನೀವು? ಸಮಯವನ್ನ ಕೊಡಿ. ಇಲ್ಲ ನೀವೇ ತಪ್ಪಾಗಿ ಮಾತಾಡ್ತೀರಲ್ಲ. ಅಲ್ಲ, KSCA ನಮಗೂ ಸಂಬಂಧ ಇಲ್ಲ. KSCA ಸುತ್ತಮುತ್ತ ನಡೆಯುವಂತ ಘಟನೆಗೂ ನಮಗೂ ಸಂಬಂಧ ಇಲ್ಲ ಅಂದ್ರೆ ಇದು ಅಜ್ಞಾನ ಅಂದ್ರೆ ಮತ್ತೇನ್ ಹೇಳಿ? ಅಜ್ಞಾನ ಅಂದ್ರೆ ಮತ್ತೇನ್ ಹೇಳಿ? ನೀವು ಒಂದ್ ನಿಮಿಷ ನನ್ನ ತಪ್ಪಾಗೆಲ್ಲ ಹೇಳಿದ್ರೆ ನಾನು ಅದನ್ನ ಎಂಟರ್ಟೈನ್ ಮಾಡಕ್ ಆಗಲ್ಲ. ರಘು ದೊಡ್ಡೇರಿ ಅವರೇ, ನೀವು ತಪ್ಪಾಗೆಲ್ಲ ಮಾತಾಡಿದ್ರೆ ನಾನು ಅದನ್ನ ಎಂಟರ್ಟೈನ್ ಮಾಡಕ್ ಆಗಲ್ಲ. ನೀವಾಯ್ತು, ನಿಮ್ಮ ಮುಖ್ಯಮಂತ್ರಿಗಳಾಯ್ತು, ನಿಮ್ ಮುಖ್ಯಮಂತ್ರಿಗಳೇ ಹಂಗ್ ಮಾತಾಡ್ತಾರೆ ಅಂತಂದ್ರೆ ನೀವು ಹಂಗ್ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂ ಕರ್ನಾಟಕ ಬಾರ್ಡರ್ ಅಲ್ಲಿ ಆಚೆ ಇದೆಯಾ? ಒಂದು ನಿಮಿಷ ನೋಡಿ, ಕರ್ನಾಟಕ ಸರ್ಕಾರ ವಿಧಾನಸೌಧದಲ್ಲಿ ಆಯೋಜಿಸಿದ ಕಾರ್ಯಕ್ರಮ ಚೊಕ್ಕಟವಾಗಿ ನಡೆಯಿತು, ಸುಂದರವಾಗಿ. ಕಾಂತಿ ಮೇಡಮ್ ಆಡಿಯೋ ಸ್ವಲ್ಪ ಮ್ಯೂಟ್ ಮಾಡಿ. ಅವ್ರು ಬಹಳ ಡಿಸ್ಟರ್ಬ್. ಮೇಡಮ್ ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ ಮೇಡಮ್. ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ ಮೇಡಮ್. ನೀವು ಮಾತಾಡಿದ್ರೆ ಯಾರಿಗೂ ಕೇಳಲ್ಲ, ಯಾಕಂದ್ರೆ ನೀವು ಮಾತೇ ಕೇಳ್ತಿಲ್ಲ, ಸುಮ್ಮನೆ ಮಾತಾಡ್ತೀರಿ.